ಜೊತೆ ಆಟೋ ಡ್ರೈವರ್ ಇದ್ದಾರೆ, ಬನ್ನಿ ಕೇಳೋಣ ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗ್ತದೆ ಓಲಾ ಊಬರಿಂದ. ಸರ್ ನಿಮ್ಮ ಹೆಸರು? ಆನಂದ್ ಅಂತ. ಓಕೆ ಸರ್, ಇವಾಗ ಓಲಾ ಊಬರ್ ಎಲ್ಲ ಬಂದು ಏನೇನು ಪ್ರಾಬ್ಲಮ್ ಆಗ್ತಿದೆ ಸರ್ ನಿಮಗೆ? ತುಂಬ ತೊಂದರೆ ಆಗ್ತದೆ. ಓಲಾ ಊಬರ್ ಹಾಕಿಸ್ಕೊಂಡ್ರು ಅವರು ಸ್ನಾನ ಮಾಡ್ತಾ ಇರ್ತಾರೆ, ಬುಕ್ ಮಾಡಿಬಿಡ್ತಾರೆ. ಒಂದು 10 ನಿಮಿಷ ವೇಟ್ ಮಾಡಿ ಸ್ನಾನ ಮಾಡ್ತಾ ಇದೀವಿ ಅಂತಾರೆ. ರೋಡ್ ಡಿವೈಡರ್ಗಳು ಹಾಕಿರ್ತಾರೆ. ಆ ಡಿವೈಡರ್ಗಳು ಆ ಸೈಡ್ ಇರ್ತಾರೆ, ಈ ಸೈಡ್ ಬಮ್ಮ ಹಿಂಗೋಗ್ಬೇಕಂದ್ರೂ ಬರಲ್ಲ. ಓಲಾ ಊಬರ್ ಅವ್ರು ಕಮ್ಮಿ ತೊಗೊತಾರೆ, ಅವ್ರಿಗೆ ಇಂಟೆನ್ಸಿವ್ ಸಿಗುತ್ತೆ. ಈವ್ನಿಂಗ್ ಆದರೆ ಅವ್ರಿಗೆ ಲಾಸ್ಟ್ ಇಷ್ಟು ಬಾಡಿಗೆ ಅಂತ ಇರುತ್ತೆ, ಇಷ್ಟು ಬಾಡಿಗೆ ಆದಮೇಲೆ ಅವ್ರಿಗೆ ಇಂಟೆನ್ಸಿವ್ ಸಿಗುತ್ತೆ. ನಮ್ಮನ್ನು ಅಧ್ವಾನ ಮಾಡಾಕ್ಬಿಟ್ರು. ಓಕೆ, ಅರ್ಥ ಆಯ್ತಾ? ಬಸ್ ಫ್ರೀ ಮಾಡಿ, ಮೆಟ್ರೋ ಬಸ್ಸು ಏನೇನು ಬೇಕೋ ಎಲ್ಲ ಫ್ರೀ ಕೊಟ್ಟು ಆಟೋ ಅವ್ರನ್ನ ಬರ್ಬಾದ್ ಮಾಡಾಕ್ಬಿಟ್ರು. ಆಟೋ ರೇಟ್ ಮಾತ್ರ ಅಷ್ಟರಲ್ಲೇ ಇದೆ. ಗ್ಯಾಸ್ ರೇಟು ಜಾಸ್ತಿ ಆಗಿದೆ. ಪಬ್ಲಿಕ್ಕು ಹತ್ತಲ್ಲ, ಲೇಡೀಸ್ ಅಂತೂ ಒಂದು ವರ್ಷದಿಂದ ನೋಡ್ತಾನೆ ಇಲ್ಲ ಆಟೋ ಸೈಡು. ಓಕೆ, ಏನಂತೀರಿ ಸರ್, ಗೌರ್ಮೆಂಟ್ ಮಾಡಿದ್ದು ಒಳ್ಳೇದಾ ಕೆಟ್ಟದ ಇವಾಗ ಫ್ರೀ ಮಾಡಿರೋದು ಬಸ್ ಎಲ್ಲ? ರೀತಿಯಲ್ಲಿ ಬಡವ್ರಿಗೆ ಒಳ್ಳೇದೇ. ಓಕೆ, ಬಟ್ ಆದರೆ ನಾವು ಆಟೋ ಅವರು ಬಡವರು ಅಲ್ವೇನ್ರಿ? ಅವ್ರನ್ನ 30-50 ರೂಪಾಯಿ ಕೊಟ್ರೇನಲ್ವಾ ಜೀವನ ನಡೆಯೋದು ನಮ್ಮದು. ಹೌದು. ಸೊ ಅದರಿಂದ ನಮಗೆ ಆಟೋ ಅವ್ರಿಗೆ ತುಂಬ ರೇಟ್ ಆಗಿಬಿಟ್ಟಿದೆ. ಒಂದು ರೇಟ್ ರೈಸ್ ಮಾಡಬೇಕು. ರೇಟ್ ರೈಸ್ ಮಾಡಿದ್ರೆ ಜನ ಎಕ್ಕಲ್ಲ. ಬಸ್ಸು ಫಸ್ಟು ಕ್ಯಾನ್ಸಲ್ ಮಾಡಬೇಕು. ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ದಾರೆ, ನೀರು ಬಿಲ್ ಜಾಸ್ತಿ ಮಾಡಿದ್ದಾರೆ. 50 ರೂಪಾಯಿ ಸ್ಟಾಂಪ್ ಪೇಪರ್ನ 500 ರೂಪಾಯಿ ಮಾಡಿಕ್ಕಿದ್ದಾರೆ. ಇನ್ನೇನು ಬದುಕೋದು ಆಟೋ ಡ್ರೈವರ್ಗಳು? ಎಲ್ಲಿಂದ ಖಾಲಿ ಬರ್ತಾರೆ ಏನು ಗೊತ್ತಾ ನನಗ? ಆರ್ ಟಿ ನಗರಿಂದ ಖಾಲಿ ಬರ್ತಾರೆ, ಒಬ್ಬರು ಕೈ ಹಾಕೋರಿಲ್ಲ. ಸರ್, ಇನ್ನೊಂದು ಆಟೋದವ್ರ ಮೇಲೆ ಪಬ್ಲಿಕ್ ಅವರದೊಂದು ಒಪಿನಿಯನ್ ಇದೆ, ಅವ್ರು ಮೀಟ್ರ್ ಹಾಕೋದಿಲ್ಲ, ಎಷ್ಟು ಬೇಕಾದಷ್ಟು ಕೇಳ್ತಾರಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಹೆಂಗಿದೆ ರೀ? ಎಲ್ಲ ಓಲಾ ಓಬರ್ ನೋಡ್ಬಿಟ್ಟು ಹೇಳ್ತಾರೆ 1.5 ಕಿಲೋಮೀಟರ್ ಇದೆ ಅಂತಾರೆ. 1.5 ಕಿಲೋಮೀಟರ್ ಹೋಗೋಕ್ಕೆ 1 ಅವರ್ ಬೇಕು ಬ್ಯಾಂಗ್ಳೂರ್ ಸಿಟಿಲಿ. ಅವಾಗ ಟೈಮ್ ಕಿಲ್ ಎಷ್ಟಾಗುತ್ತೆ? ಹೌದು, ಟೈಮ್ ಕಿಲ್. ಅವಾಗ ನಮ್ಗೆ ದುಡ್ಡು ಯಾರು ಕೊಡ್ತಾರೆ? ಗ್ಯಾಸ್ ರೇಟ್ ಏನಾಯಿತು? ಗ್ಯಾಸ್ ಎಷ್ಟು ವೇಸ್ಟ್ ಆಗುತ್ತೆ? ಇದೆಷ್ಟು ವೇಸ್ಟ್ ಆಗುತ್ತೆ? ಗಾಡಿ ಏನಾಗಬೇಕು? ಗಾಡಿ ಮುಟ್ಟೋದ್ರೆ 2,000-3,000 ಅಂತಾರೆ. ಗಾಡಿ ಪಾರ್ಟ್ಸ್ ರೇಟ್ಗಳು ಏನೇನಿದೆ ಗೊತ್ತಾ? ಒಂದು ಕೇಬಲ್ ವೈರು 3 ರೂಪಾಯಿ 2 ರೂಪಾಯಿ ಇರೋ ಕೇಬಲ್ ವೈರ್ನ ಇವಾಗ ಒಂದು 10 ರೂಪಾಯಿ ಕೊಳ್ಳಿ 25-30 ರೂಪಾಯಿ ಮಾಡ್ತಾರೆ. ಮುಟ್ಟಿದ್ರೆ ಮೆಕ್ಯಾನಿಕ್ಗಳು 2,000-3,000 ಅದೋಯ್ತು ಇದೋಯ್ತು ಅಂದೇ ಅಂತಾರೆ. ನಮ್ಮಂಥವ್ರು ಎಲ್ಲಿ ಬದುಕಾಗುತ್ತೆ ಹೇಳಿ? ಸರ್, ಒಂದು ಕಡೆ ಫ್ರೀ ಮಾಡಿದ್ದಾರೆ, ಇನ್ನೊಂದು ಕಡೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಏನಂತೀರಿ ಈ ಗೌರ್ಮೆಂಟ್ಗೆ? ಗೌರ್ಮೆಂಟ್ನ ಸ್ಲೋ ಮೂವಿಂಗು, ಇನ್ನೂ ಟೇಕಪ್ಪೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಗೌರ್ಮೆಂಟು ಎಲ್ಲ ಅವ್ರವ್ರು ಮಾಡ್ಕೊತವ್ರೆ. ಜನರದ್ದು ಏನಿಲ್ಲ. ರೋಡ್ಗಳಲ್ಲಿ ಹಳ್ಳಗಳು ಹೆಂಗಿದೆ ಗೊತ್ತಾ? ಮಳೆ ಬಂದರೆ ರೋಡ್ ಫಸ್ಟ್ ಕ್ರ್ಯಾಕ್ ಆಗೋದೇ ರೋಡು. ಅದನ್ನು ಅಟ್ಲೀಸ್ಟ್ ನಾವು ಕರ್ನಾಟಕ ಥ್ರೂಔಟ್ ಇಂಡಿಯಾಲೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇರೋದು. ಜನ ಒಳ್ಳೆಯವರು, ಬ್ಯಾಂಗ್ಳೂರು ಜನ ತುಂಬ ಒಳ್ಳೆಯವರು. ಒಂದು 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಸರ್ ಬನ್ನಿ ಅಂತಾರೆ. ರೋಡ್ಗಳು ಹೆಂಗಿದೆ? ಮಳೆ ಬಂದರೆ ಆಟೋಗೆ ನೀರು ಹೋಯ್ತು ಅಂದರೆ ಯಾರು ಪ್ರಾಬ್ಲಮ್ಮು? ತಳ್ಕೊಂಡೋಗ್ಬೇಕು. ಆಟೋ ಹೆವಿ ವೇಟ್ ಹಳೆ ಗಾಡಿಗಳು. ಇದೆಲ್ಲ ಯಾರಿಗೆ ಹೇಳೋದು ಪ್ರಾಬ್ಲಮ್ಮು? ಗೌರ್ಮೆಂಟ್ ಏನಾದ್ರು ಒಂದು ಹೆಲ್ತ್ ಎಜುಕೇಷನ್ ಫ್ರೀ ಮಾಡ್ಬೇಕು ರೀ. ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಹೆಲ್ತ್ಗೆ ನೋಡಿ, ಈ ಮಂತ್ ಸ್ಟಾರ್ಟು ನಮ್ಮ ಮಕ್ಕಳು ಒಬ್ಬ 10th ಒಬ್ಬ ಕಾಲೇಜು. ಎಲ್ಲಿದೆ ತರೋಣ ದುಡ್ಡು? 70,000 1,20,000 ಎಲ್ಲಿದೆ ತರೋಣ ದುಡ್ಡು? ಓಕೆ, ಗೌರ್ಮೆಂಟ್ ಕಡೆಯಿಂದ ಫ್ರೀ ಅಂದರೆ ಏನು ಮಾಡ್ಬೇಕು ಸರ್ ನಿಮ್ಮ ಪ್ರಕಾರ? ಎಜುಕೇಷನ್ ಎಲ್ಲ ಹೆಲ್ತ್ ಎಜುಕೇಷನ್ ಫ್ರೀ ಮಾಡಬೇಕು. ಫಸ್ಟ್ ಆಫ್ ಆಲ್ ಎಲ್ಲ ರಾಜಕಾರಣಿಗಳ್ದೇ ಇದೆಯಲ್ಲ, ಹೆಲ್ತ್ ಹಾಸ್ಪಿಟ್ಲ್ಗಳೆಲ್ಲ ಅವ್ರದ್ದೇ ಇದೆ ಅರ್ಧಕ್ಕರ್ಧ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರದ್ದೇ ಇದೆ. ಇನ್ನೆಲ್ಲಿ ಫ್ರೀ ಮಾಡ್ತಾರೆ ಅವರು? ಇವೆಲ್ಲ ಅಸಾಧ್ಯ. ಏನು ಹೇಳ್ತಾರೆ, ನೆಕ್ಸ್ಟ್ ಟರ್ಮಲ್ಲಿ ಬರ್ತಾರಾ ಕಾಂಗ್ರೆಸ್ ಗೌರ್ಮೆಂಟು? ಯಾವ ಗೌರ್ಮೆಂಟ್ ಬಂದರೂ ಹಣೆ ಬರೋ ತಪ್ಪಿದ್ದಲ್ಲ. ಅಟ್ಲೀಸ್ಟ್ ಇರೋದ್ರ ಸ್ವಲ್ಪ ಚೆನ್ನಾಗಿ ಮಾಡ್ರಪ್ಪ ಅಂತ ಕೇಳ್ಕೊತೀವಿ ಅಷ್ಟೇ. ಇನ್ನು ಒಂದು ಕೋರ್ಟ್ಗೆ ಹೋಗಿ ಪಿಟಿಷನ್ ಹಾಕೋಕ್ಕಾಗಲ್ಲ, ಒಂದು ಇದಕ್ಕೋಗಿ ಇದು ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ಗಳು ಅವರೇ ಅರ್ಥ ಮಾಡಿಕೊಂಡು ಆ ಕರೋನಾ ಟೈಮಲ್ಲಿ ಆ ಯಡಿಯೂರಪ್ಪ ಒಂದು 5,000 ಹಾಕಿ ಸಿಕ್ತಪ್ಪ. ಅದು ಬಿಟ್ಟರೆ ಆಟೋ ಅವ್ರಿಗೆ ಏನೂ ಸಿಕ್ಕಿಲ್ಲ. ಏನೇನು ಮಾಡ್ಬೇಕು ಗೌರ್ಮೆಂಟ್ ಅವ್ರು ಆಟೋದವ್ರಿಗೆ ಒಂದು ಸ್ಕೀಮ್ ಮಾಡ್ಬೇಕ್ರಿ, ಹೆಲ್ತ್ ಸ್ಕೀಮ್ ಮಾಡ್ಬೇಕ್ರಿ. ಮೇನ್ ಹೆಲ್ತು, ಅವ್ರ ಫ್ಯಾಮಿಲಿಗೆ ಹೆಲ್ತು. ಎಜುಕೇಷನ್ನು ಅಟ್ಲೀಸ್ಟ್ ಸ್ವಲ್ಪ ಸಬ್ಸಿಡಿಯಾರು ಕೊಡಬೇಕು. ಇವಾಗ ಎಲ್ಲಾರ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದೋಕ್ಕಾಗಲ್ಲ. ಇವಾಗ ಓದಿದ್ರೇ ಓದಿದ್ರೇ ಲೈಫು. ಒಂದು ನಮಗೆ 7 ಲ್ಯಾಂಗ್ವೇಜ್ ಬರುತ್ತೆ. ನಾವು ಆದರೂ ಆಟೋ ಓಡಿಸ್ತಾ ಇದ್ದೀವಿ. ಅರ್ಥ ಆಯ್ತಾ? ಇವಾಗ ನಾನೆಲ್ಲ ಕೆಲ್ಸಕ್ಕೆ ಹೋದ್ರೆ 15-20 ಸಿಗುತ್ತೆ ಅಷ್ಟೇ. ಏಜ್ ಪ್ರಾಬ್ಲಮ್ ಅಂತಾರೆ. ಇಲ್ಲ ವಾಚ್ಮ್ಯಾನ್ ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ನಮ್ಮ ಫ್ಯಾಮಿಲಿಗಳೆಲ್ಲ IT ಓದಿ ಚೆನ್ನಾಗಿ ಎಲ್ಲ ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ. ನಾನು ಓದಿರೋ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ಲು. ಕಷ್ಟಗಳು ನಾವು ಮನಸ್ಸಲ್ಲಿ ನೋವು ತಿನ್ಬೇಕವನ್ನ ಬ್ಲೇಮ್ ಮಾಡಿ ಅನ್ಸಕ್ಕೆ ಎಷ್ಟು ಸರಿ ಅಂತ ಬ್ಲೇಮ್ ಮಾಡ್ತೀರಾ? ಸಿದ್ದರಾಮಯ್ಯ ಅದು ಫ್ರೀ ಮಾಡಿದ ಮಾತ್ರ ಹೆವಿ ಲಾಸ್ ರೀ. ಲಾಸ್ ಅಂದರೆ ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ. ಬಟ್ ಆ ಬಸ್ಗಳಲ್ಲಿ ಲೇಡೀಸು, ಈ ಅನುಕೂಲ ಇರೋರು ಲೇಡೀಸ್ ಅಂತೂ ಹತ್ತಕ್ಕೆ ಇಲ್ಲ. ಅಯ್ಯೋ ಹೋಗ್ರಿ ರೀ ರಶ್ ರೀ ಅಂತಾರೆ. ಆಟೋಗೆ ಹೋದ್ರೂ ಪರವಾಗಿಲ್ಲ ಅಂತಾರೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ರೇಟ್ ಮಾಡಬೇಕು ಬಸ್ಗೆ. ಗೌರ್ಮೆಂಟಿಗೂ ಏಟು, ಆ ಏಟ್ನ ಅವ್ರನ್ನ ಅದನ್ನ ರಿಕವರಿ ಮಾಡೋಕ್ಕೆ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ರೆ ಯೋಚನೆ ಮಾಡಿ. ನಿಮಗೆಲ್ಲ ಖರ್ಚು ಹೋಗಿ ಒಂದು ತಿಂಗಳಲ್ಲಿ ಎಷ್ಟು ಉಳಿಸ್ತೀರಾ ಸರ್?
ಸರ್ ಕಷ್ಟ ಬಿರೋ 2,000 ಮಾಡ್ಬೋದು, 1,500 ಮಾಡ್ಬೋದು, 1,000 ರೂಪಾಯಿ ಮಾಡ್ಬೋದು. ಬ್ಯಾಂಗ್ಳೂರ್ ಹೆವಿ ಟ್ರಾಫಿಕ್ ಸರ್. ಫಸ್ಟ್ ಆಫ್ ಆಲ್ ಮೇನ್ ಟ್ರಾಫಿಕ್ಕಿಂದ ಏನೂ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಅದಕ್ಕೆ ಫ್ಲೈಓವರ್ಸ್ ಮಾಡ್ಬೇಕು ಇವರು. ಹ್ಮ್ ಎಲ್ಲಿ ಇದೆಲ್ಲ ನೋಡಿ, ಇದಾದ್ರೂ ಸ್ವಲ್ಪ ಬ್ರಾಡ್ ಆಗಿದೆ ರೋಡು. ಬೇರೆ ಕಡೆ ನೋಡೋಗಿ ಎಷ್ಟು ಸಣ್ಣ ಸಣ್ಣ ರೋಡ್ಗಳು. ಮದುವೆ ಕಾರ್ಡು, ಯಾರೋ ಒಂದು ಮದುವೆ ಇತ್ತು, ಕಾರ್ಡ್ ಕೊಡೋಕೆ ಹೋದ್ರೆ ಕಾರಲ್ಲಿ ಹೋದ್ರೆ ಕಾರ್ ಟರ್ನಿಂಗ್ ಆಗಲ್ಲ. ಹ್ಮ್ ಫಸ್ಟ್ ಆಫ್ ಆಲು ಇದಿಲ್ಲ, ಏನು ಪ್ಲ್ಯಾನ್ ಇಲ್ಲ ಬ್ಯಾಂಗ್ಳೂರ್ ಸಿಟಿ ಓಲ್ಡು. ಅದೇ ಚಂಡೀಗಢ ನೋಡಿದ್ರೆ 200 ಇಯರ್ಸ್ ಆದರೂ ಹೆಂಗೆ ಪ್ಲ್ಯಾನ್ ಮಾಡಿಕಿದ್ರೆ ವಾಟ್ರಿಂದ, ಡ್ರೈನೇಜಿಂದ ಹಿಡ್ದು, ರೋಡ್ಸಿಂದ ಹಿಡ್ದು ಆ ಥರ ಮಾಡಬೇಕು. ಇವರು ಮಾಡಲೇಬೇಕಾದ್ರೆ ಮಾಡಲೇಬೋದು. ಇವ್ರಿಗೆ ದುಡ್ಡು ಹೊಡಿಯೋಕ್ಕೆ ಟೈಮ್ ಇಲ್ಲ. ಇವ್ರು ಇನ್ನೆಲ್ಲೇ ಮಾಡ್ತಾರೆ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.